ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ತಕ್ಕಡಿಯಂತೆ ಬ್ಯಾಲೆನ್ಸ್ ಆಗಿರುವ ರಾಶಿಗೆ ಬ್ಯಾಲೆನ್ಸ್ ಸುದ್ದಿ ತಂದಿದ್ದೇನೆ. ತುಲಾರಾಶಿಯವರಿಗೆ ನಾನು ಮೊದಲೇ ಹೇಳಿದ್ದೆ, ನೀವು ಶಾಂತಿಯ ದೂತರು, ನ್ಯಾಯದ ಪ್ರತೀಕ. ಹೌದು ತುಲಾರಾಶಿಯವರೇ, ಇಷ್ಟು ದಿನ ನೀವು ಎಲ್ಲರಿಗೂ ನ್ಯಾಯ ಕೊಟ್ಟಿರಿ, ಎಲ್ಲರ ಜಗಳ ಬಿಡಿಸಿದ್ರಿ. ಈಗ ಬ್ರಹ್ಮಾಂಡ ನಿಮಗೆ ನ್ಯಾಯ ಕೊಡುವ ಸಮಯ ಬಂದಿದೆ. ಇವತ್ತಿನ ಈ ಸಂದೇಶ ತುಂಬ ಸಮತೋಲಿತ, ತುಂಬ ಸುಂದರವಾಗಿರುತ್ತೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಸಂಬಂಧ, ಹಣ, ಶಾಂತಿ ಮೂರು ಒಂದೇ ಲೈನಲ್ಲಿ ಬರ್ತಿವೆ. ಧ್ಯಾನದಿಂದ ಕೇಳಿ. ಶುಕ್ರ ಗ್ರಹದ ಆಶೀರ್ವಾದ. ತುಲಾರಾಶಿಯ ಅಧಿಪತಿ ಶುಕ್ರ ಅಂದರೆ ಪ್ರೀತಿ, ಸೌಂದರ್ಯ, ಐಶ್ವರ್ಯ, ಪಾರ್ಟ್ನರ್ಶಿಪ್. ಇಷ್ಟು ದಿನ ಶುಕ್ರ ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದ, ನೀವು ನ್ಯಾಯಕ್ಕಾಗಿ ನಡೆದುಕೊಳ್ತೀರಾ ಅಂತ. ಈಗ ಶುಕ್ರ ನಿಮಗೆ ವರ ಕೊಡೋದಕ್ಕೆ ಸಿದ್ಧ ಆಗಿದ್ದಾನೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಸುಂದರ ಸಮತೋಲನ ಶುರುವಾಗ್ತಿದೆ. ತುಲಾರಾಶಿಯವರೇ, ಎಲ್ಲಿ ನಿಮ್ಮ ಮೃದು ಮಾತು, ನಿಮ್ಮ ಸೌಂದರ್ಯ, ನಿಮ್ಮ ಡಿಪ್ಲೊಮೆಸಿಗೆ ದೊಡ್ಡ ಬೆಲೆ ಸಿಗುತ್ತೆ. ಸಮಯ ತುಂಬ ಕಡಿಮೆ ಇದೆ. ಈ ವಿಡಿಯೋವನ್ನು ಶಾಂತವಾಗಿ ಸುಂದರವಾದ ಸ್ಥಳದಲ್ಲಿ ಕುಳಿತು ನೋಡಿ, ಯಾಕೆಂದರೆ ತುಂಬ ಸಾಮರಸ್ಯದ, ಖುಷಿಯ ಘಟನೆ ನಿಮಗಾಗಿ ಕಾಯ್ತಾ ಇದೆ. ಅಂತಹ ಘಟನೆ ನಡೆಯುತ್ತೆ. ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಅನ್ನೋದು ಬರುತ್ತೆ. ಮೇ 5ರ ವಿಶೇಷ ಯೋಗ. ತುಲಾರಾಶಿಯವರೇ, ಪಾರ್ಟ್ನರ್ಶಿಪ್ ಈಗ ಯೋಗ ಅನ್ನೋದು ನಿಮ್ಮ ಬಾಗಿಲು ತಡ್ತಾ ಇದೆ. ಮೇ 5ರಂದು ಮಧ್ಯಾಹ್ನ 3:44ರಿಂದ ಮುಂದಿನ 24 ಗಂಟೆಗಳಲ್ಲಿ ಭಗವಂತನ ಚಮತ್ಕಾರ ಬ್ಯಾಲೆನ್ಸ್ ಆಗಿ ನಡೆಯಲಿದೆ. ಅದು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಜೀವನ ಸಂಗಾತಿ ಆಗಿರ್ಬೋದು, ಒಂದು ದೊಡ್ಡ ಕ್ಲೈಯೆಂಟ್ ಆಗಿರ್ಬೋದು. ತುಲಾರಾಶಿ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಈಗ ಬ್ರಹ್ಮಾಂಡ ನಿಮಗೆ ಪರ್ಫೆಕ್ಟ್ ಪಾರ್ಟ್ನರನ್ನು ಕೊಡುತ್ತೆ. ನಿಮ್ಮ ಜಿಂದಗಿಯಲ್ಲಿ ಏನು ಬರ್ತಾ ಇದೆ ಎಲ್ಲವನ್ನ ನಾನು ತಕ್ಕಡಿಯಲ್ಲಿ ತೂಗಿದಂತೆ ಹೇಳ್ತೀನಿ. ಅದಕ್ಕಾಗಿ ಕೇವಲ 8 ನಿಮಿಷ ನಿಮ್ಮ ಸಂಬಂಧದ ಮುಂದಿನ 12 ವರ್ಷವನ್ನು ನಿರ್ಧರಿಸ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸಂಬಂಧಗಳ ರಾಶಿಗಾಗಿ ಮಾತ್ರ. ಆದ್ದರಿಂದ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಪ್ರೀತಿಯಿಂದ ಬರೀರಿ ಜೈ ಮಾತಾದಿ, ಜೈ ಶ್ರೀ ಲಕ್ಷ್ಮೀನಾರಾಯಣ ಅಂತ. ನಿಮ್ಮ ಜೋಡಿ ಸದಾ ಖುಷಿಯಾಗಿ ಇರುತ್ತೆ. ಮಾಹಿತಿ ಏನು ಅಂದರೆ, ನಿಮಗೆ ಯಾವುದೋ ಒಂದು ಒಪ್ಪಂದ ಸಿಗಲಿದೆ. ಅದು ಮದುವೆ ಒಪ್ಪಂದ ಆಗಿರ್ಬೋದು, ಬಿಸ್ನೆಸ್ ಡೀಲ್ ಆಗಿರ್ಬೋದು, ಅಥವಾ ಕೋರ್ಟ್ ಕೇಸಲ್ಲಿ ಗೆಲುವು ಆಗಿರಬಹುದು. ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ, ತುಲಾರಾಶಿಗೆ ಈ ಸಮಯ ಮಾಲವ್ಯ ಯೋಗ ಬಂದಿದೆ. ಶುಕ್ರ ತನ್ನ ಸ್ವಂತ ರಾಶಿಯಲ್ಲಿ ಅಥವಾ ಕೇಂದ್ರದಲ್ಲಿ. ಇದರರ್ಥ ಸೌಂದರ್ಯ, ವಾಹನ, ಆಭರಣ, ಐಷಾರಾಮಿ ಜೀವನ. ನಿಮ್ಮ ಮನೆ ಸುಂದರವಾಗುತ್ತೆ, ನಿಮ್ಮ ವ್ಯಕ್ತಿತ್ವ ಒಡೆಯುತ್ತೆ. ಇಷ್ಟು ದಿನದ ಅನ್ಯಾಯಕ್ಕೆ ನ್ಯಾಯ. ತುಲಾರಾಶಿಯವರೇ, ನೀವು ತುಂಬ ಸಹಿಸಿಕೊಂಡಿದ್ರಿ. ಸಂಬಂಧದಲ್ಲಿ ನೀವು ಯಾವಾಗಲೂ ಅಡ್ಜಸ್ಟ್ ಮಾಡ್ಕೊಂಡಿದ್ರಿ. ಜಗಳ ಬೇಡ ಅಂತ ಸುಮ್ಮನೆ ಇದ್ರಿ. ಕೆಲಸದಲ್ಲಿ ಕ್ರೆಡಿಟ್ ಬೇರೆಯವರಿಗೆ ಹೋಯಿತು. ಜನ ನಿಮ್ಮನ್ನು ಡಿಸಿಷನ್ ತಗೊಳ್ಳಲ್ಲ ಅಂತಾರೆ, ಆದರೆ ಅದು ಅಲ್ಲ. ನೀವು ಎಲ್ಲರ ದೃಷ್ಟಿಕೋನ ನೋಡ್ತೀರಾ, ನ್ಯಾಯ ಮಾಡೋದಕ್ಕೆ ನೋಡ್ತೀರಾ. ಅದು ನಿಮ್ಮ ದೊಡ್ಡ ಗುಣ ಆಗಿರುತ್ತೆ. ಈಗ ಶುಕ್ರ ಮತ್ತು ಗುರುಗ್ರಹದ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದಿದೆ. ನಿಮಗೆ ಆಗಿದ್ದ ಅನ್ಯಾಯಕ್ಕೆ ಈಗ ನ್ಯಾಯ ಸಿಗುತ್ತೆ. ನಿಮ್ಮ ಹೆಸರು ಕೆಡಿಸಿದವರು ಈಗ ನಿಮ್ಮನ್ನು ಹೊಗಳ್ತಾರೆ. ಇದನ್ನು ಸಣ್ಣತನದಲ್ಲಿ ತಗೋಬೇಡಿ. ಬರುವ ಸಮಯದಲ್ಲಿ ನೀವು ಮಧ್ಯಸ್ಥಿಕೆ ವಹಿಸಿ ದೊಡ್ಡ ಸಮಸ್ಯೆ ಬಗೆಹರಿಸ್ತೀರ. ಮೈಂಡ್ ಸೆಟ್, ಇಂಟ್ಯೂಷನ್ ಬಿಡಿ, ಇಂಟ್ಯೂಷನ್ ಕೇಳಿ. ತುಲಾರಾಶಿಯವರಿಗೆ ದೊಡ್ಡ ಶತ್ರು ಅಂದರೆ ಇಂಡಿಸಿಷನ್. ಇದನ್ನು ಮಾಡಲಾ, ಅದನ್ನು ಮಾಡಲಾ, ಎ ಒಳ್ಳೆಯದಾ, ಬಿ ಒಳ್ಳೆಯದಾ ಅಂತ ಈ ಯೋಚನೆ ಬಿಟ್ಬಿಡಿ. ಧನ ಸಂಬಂಧಿ ವಿಷಯಗಳಲ್ಲಿ ಪಾರ್ಟ್ನರ್ಶಿಪ್ಪಿಂದ ಲಾಭ ಇದೆ. ಒಬ್ಬಂಟಿಯಾಗಿ ಮಾಡೋದಕ್ಕಿಂತ ಜೊತೆಯಾಗಿ ಮಾಡಿ. 50-50 ಶೇರ್ ಮಾಡಿ, ಆದರೆ 100% ಲಾಭ ಮಾಡಿ. ನಿಂತಿದ್ದ ಪೇಮೆಂಟ್ ಪಾರ್ಟ್ನರ್ ಮೂಲಕ ಬರುತ್ತೆ. ನಿಮ್ಮ ದೃಷ್ಟಿಕೋನ ಬದಲಾಯಿಸಿ. ನಾನು ನಿರ್ಧಾರ ತಗೊಳ್ಳಲ್ಲ ಅಂತ ಹೇಳಬೇಡಿ. ನಾನು ಸರಿಯಾದ ನಿರ್ಧಾರ ತಗೊಳ್ತೀನಿ, ಯಾಕೆಂದರೆ ನಾನು ಎಲ್ಲ ಕೋನದಿಂದ ನೋಡ್ತೀನಿ ಅಂತ ಹೇಳಿ. ಬ್ರಹ್ಮಾಂಡ ನಿಮಗೆ ಆ ಕ್ಲಾರಿಟಿಯನ್ನೇ ಕೊಡುತ್ತೆ. ತುಲಾರಾಶಿಯವರೇ, ನಿಮ್ಮ ಒಂದು ಸಹಿ 2 ಕುಟುಂಬಗಳನ್ನು ಒಂದು ಮಾಡಬಹುದು. ಈಗ ಆ ಸಹಿ ಮಾಡುವ ಸಮಯ. ನಿಜವಾದ ಸುಖ ಇಜುಕೊಳ್ಳು ಸಾಮರಸ್ಯ. ತುಲಾರಾಶಿಗೆ ಖುಷಿ ಅಂದರೆ ಮನೆಯಲ್ಲಿ ಜಗಳ ಇಲ್ಲದೆ ಇರೋದು, ಎಲ್ಲರೂ ನಗುಮುಖದಿಂದ ಇರೋದು, ಮನೆ ಸುಂದರವಾಗಿರೋದು. ಈ 3 ಈಗ ನಿಮಗೆ ಸಿಗಲಿದೆ. ನಿಜವಾದ ಶ್ರೀಮಂತಿಕೆ ಅಂದರೆ ಜ್ಞಾನ, ನ್ಯಾಯ, ಸುಂದರ ಮನಸ್ಸು ಮತ್ತು ಸಮತೋಲನ. ಈ 4ರಲ್ಲಿ ನೀವು ಮಾಸ್ಟರ್. ಈಗ 5ನೇದು ಆರ್ಥಿಕ ಸಮೃದ್ಧಿ ಬರಲಿದೆ. ನಿಮ್ಮ ಶುಕ್ರ, ಕರ್ಮ ಮತ್ತು ಕುಂಡಲಿ ಈ 3 ಈಗ ತಕ್ಕಡಿಯಂತೆ ಸಮನಾಗಿ ಕೆಲಸ ಮಾಡ್ತಿವೆ. ಇನ್ನು ಪಾರ್ಟ್ನರ್ ಪ್ಲಸ್ ಮದುವೆ ಪ್ಲಸ್ ಆಸೆಗಳು. ನಿಮ್ಮ ಜೀವನ ಸಂಗಾತಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಬಹಳ ದಿನದಿಂದ ನಿಮ್ಮಿಂದ ಒಂದು ಭರವಸೆ ಕೇಳ್ತಿದ್ರು, ನಮ್ಮ ಭವಿಷ್ಯ ಸೆಕ್ಯೂರ್ ಆಗುತ್ತಾ ಅಂತ. ಈಗ ಭಗವಂತ ನಿಮಗೆ ಆ ಭರವಸೆ ಕೊಡೋದಕ್ಕೆ ಹಣ ಮತ್ತು ಅವಕಾಶ ಎರಡನ್ನೂ ಕೊಡ್ತಿದ್ದಾನೆ. ಪ್ರೀತಿಯಿಂದ ಯೋಚನೆ ಮಾಡಿ, ನಾನು ನನ್ನ ಪಾರ್ಟ್ನರ್ ಜೊತೆ ಸೇರಿ ಸಾಮ್ರಾಜ್ಯ ಕಟ್ತೀನಿ ಅಂತ. ಬ್ರಹ್ಮಾಂಡ ಡಬಲ್ ಲಾಭವನ್ನು ಕೊಡುತ್ತೆ.
ಆದರೆ ತುಲಾ ರಾಶಿಯವರೇ ಒಂದು ಎಚ್ಚರಿಕೆ, ಜನರನ್ನು ಖುಷಿ ಪಡೋದಕ್ಕೆ ಹೋಗಿ ನಿಮ್ಮನ್ನು ನೀವು ಕಳೆದುಕೊಳ್ಬೇಡಿ. ನೋ ಹೇಳಲು ಕಲಿಯಿರಿ. ಎಲ್ಲರಿಗೂ ಹೌದು ಅಂದರೆ ನಿಮಗೆ ನೋ ಆಗುತ್ತೆ. ಈ 24 ಗಂಟೆ ನಿಮ್ಮ ಆತ್ಮಗೌರವಕ್ಕೆ ಮೊದಲು ಆದ್ಯತೆ ಕೊಡಿ. ಆರೋಗ್ಯ, ತುಲಾರಾಶಿಗೆ ಕಿಡ್ನಿ, ಸೊಂಟ, ಚರ್ಮ, ಶುಗರ್ ಸಮಸ್ಯೆ ಬರ್ಬೋದು. ನೀರು ಜಾಸ್ತಿ ಕುಡೀರಿ. ಸಿಹಿ, ಉಪ್ಪು ಬ್ಯಾಲೆನ್ಸ್ ಮಾಡಿ. ಸೊಂಟ ನೋವು, ಲೋವರ್ ಬ್ಯಾಕ್ ಪೇನ್ ಬರ್ಬೋದು. ಯೋಗ, ಸ್ಟ್ರೆಚಿಂಗ್ ಮಾಡಿ. ಸೌಂದರ್ಯವರ್ಧಕ ವಸ್ತುಗಳಿಂದ ಅಲರ್ಜಿ ಬರ್ಬೋದು, ಹುಷಾರಾಗಿರಿ. ಪ್ರೀತಿ, ತುಲಾರಾಶಿಯವರು ಪ್ರೀತಿಯ ಪ್ರತೀಕ. ರೊಮ್ಯಾಂಟಿಕ್, ಚಾರ್ಮಿಂಗ್, ಸಿಂಗಲ್ ಆಗಿರುವವರಿಗೆ ಸೋಲ್ಮೇಟ್ ಸಿಗುವ ಯೋಗ. ಮದುವೆ ಪ್ರಪೋಸಲ್ ಬರುತ್ತೆ. ಲವ್ ಪ್ಲಸ್ ಅರೇಂಜ್ ಮ್ಯಾರೇಜ್ ಎರಡಕ್ಕೂ ಯೋಗ ಕೂಡ ಇದೆ. ಈಗಾಗಲೇ ಸಂಬಂಧದಲ್ಲಿರೋರಿಗೆ ಮಧುಚಂದ್ರದಂತಹ ಸಮಯ. ಜಗಳ ಇದ್ದರೆ ಈಗ ಬಗೆಹರಿಯುತ್ತೆ. ಗಿಫ್ಟ್ ಕೊಡಿ, ಡೇಟ್ಗೆ ಹೋಗಿ, ಕ್ವಾಲಿಟಿ ಟೈಮ್ ಕಳೀರಿ. ಆದರೆ ಹಳೆಯ ಲವರ್ ವಾಪಸ್ ಬರ್ಬೋದು, ಎಚ್ಚರ. ಈಗಿರುವ ಸಂಬಂಧಕ್ಕೆ ನಿಷ್ಠರಾಗಿರಿ. ಸಣ್ಣ ಲಾಭ ಬಂತು ಅಂತ ಮೂಗು ಮುರಿಬೇಡಿ. ತುಲಾರಾಶಿ ಚಿಲ್ಲರೆ ಅಲ್ಲ, ಆದರೆ ಬ್ಯಾಲೆನ್ಸ್ ಇಟ್ಟು ನೋಡಿ ನಿರ್ಧಾರ ತಗೊಳ್ಳಿ. ಪ್ರತಿದಿನ ಶುಕ್ರವಾರ ಲಕ್ಷ್ಮೀನಾರಾಯಣನಿಗೆ ಬಿಳಿ ಕಮಲ, ಸಕ್ಕರೆ, ಅಕ್ಕಿ ಅರ್ಪಿಸಿ ಓಂ ಶುಂ ಶುಕ್ರಾಯ ನಮಃ ಅಂತ 108 ಬಾರಿ ಜಪಿಸಿ ಬಿಳಿ ಬಟ್ಟೆ, ಸುಗಂಧ ದ್ರವ್ಯ, ಬೆಳ್ಳಿ ದಾನ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.